ಹಾಯ್ ಫ್ರೆಂಡ್ಸ್, ಸೀರಿಯಲ್ಸ್ ಅಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಶ್ರೀರಸ್ತು ಶುಭ ಮಸ್ತು ಸೀರಿಯಲು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಭಿ ಮತ್ತು ಅವಿ ಇಬ್ಬರು ಸುಸ್ತಾಗಿರ್ತಾರೆ. ಅದಕ್ಕೆ ತುಳಸಿ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು ಕಾರ್ ಹತ್ರ ಬರ್ತಾರೆ. ಕಾರ್ ಹತ್ರ ಬಂದುಬಿಟ್ಟು ನಾನು ಡ್ರೈವಿಂಗ್ ಮಾಡ್ತೀವಮ್ಮ ಅಂತ ಹೇಳ್ಬಿಟ್ಟು, ನೀವು ಕೂತ್ಕೊಳ್ಳಿ ಅಮ್ಮ ಅಂತ ಹೇಳ್ಬಿಟ್ಟು ಅಭಿ ಹೇಳ್ತಾರೆ. ಅದಕ್ಕೆ ಇಲ್ಲ, ನೀವಿಬ್ಬರು ಸುಸ್ತಾಗಿದ್ದೀರಾ, ನಿಮ್ಮ ಕೈಲಿ ಆಗೋದಿಲ್ಲ, ನಾನು ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳಿ ತುಳಸಿ ಹೇಳ್ತಾರೆ. ಆಗ ತುಳಸಿ ಇಲ್ಲ ಬೇಡಮ್ಮ, ನೀವು ಹೊಟ್ಟೆ ನೋವು ಅಂತ ಅಂತೀರಾ, ಹೊಟ್ಟೆ ನೋವು ಇಟ್ಕೊಂಡ್ಬಿಟ್ಟು ನೀವು ಡ್ರೈವಿಂಗ್ ಮಾಡಿದ್ರೆ ಚೆನ್ನಾಗಿರಲ್ಲ, ನಾನು ಮಾಡ್ತೀವಿ ಅಂತೇಳಿ ಅಭಿ ಹೇಳ್ತಾರೆ. ಆಗ ಇಲ್ಲ ಬೇಡಪ್ಪ ನಾವು ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಹಿಂಗೆ ನಾನು ಹೊಟ್ಟೆ ನೋವು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ನನಗೆ ಕಾರಲ್ಲಿ ಅದೇನು ನೆನಪಿರುತ್ತೆ, ನಾನು ಡ್ರೈವಿಂಗ್ ಮಾಡ್ತಾಯಿದ್ರೆ ಅದ್ರ ನೆನಪು ಹೋಗ್ಬಿಟ್ಟು ನಾನು ಕಾರ್ ಕಡೆ ಜ್ಞಾನ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿಯಮ್ಮ ಅಂತ ಹೇಳ್ತಾರೆ. ಇಲ್ಲ ಹಾಸ್ಪಿಟ್ಲಿಗೆ ಬರ್ತಾರೆ, ರೀಚ್ ಆಗ್ತಾರೆ. ಅಲ್ಲಿ ಬಂದ ತಕ್ಷಣ ಅಭಿಯ ಬಗ್ಗೆ ತುಂಬ ಸುಸ್ತಾಗಿದ್ದಾರೆ, ಇವರು ಉಪವಾಸ ಬೇರೆ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ಮ ಮಕ್ಕಳು ಚೆಕ್ ಮಾಡಿ ಅಂತ ಡಾಕ್ಟರ್ ಹತ್ರ ತುಳಸಿ ಹೇಳ್ತಾರೆ. ಆಗ ಇಲ್ಲ ನಾವು ಆರಾಮಾಗಿ ಇದ್ದೀವಿ ಡಾಕ್ಟರ್, ಅದಕ್ಕೆ ಅಮ್ಮ ಆದ್ರೂ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಏನಾರೇ ಆಗಲಿ ಜನರಲ್ ಚೆಕಪ್ ಮಾಡೋಣ ಬಿಡಿ ತುಳಸಿ ಅವರೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಜನರಲ್ ಚೆಕಪ್ ಮಾಡಿಬಿಟ್ಟು ಅವ್ರಿಗೆ ಗ್ಲೂಕೋಸ್ ಹಾಕೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ. ಸರಿ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗ್ಲೂಕೋಸ್ ಕಳಿಸಿ ಡಾಕ್ಟರ್ ಹತ್ರ ತುಳಸಿ ಬರ್ತಾರೆ. ತುಳಸಿ ಅವ್ರಿಗೆ ಹೇಳ್ತಾರೆ, ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಬರೀ ನೀವು ಮಕ್ಕಳು ಅಂತ ಹೇಳ್ತಿದ್ದೀರಲ್ಲ, ನಿಮ್ಮ ಹೊಟ್ಟೆಲ್ಲೇ ಒಂದು ಮಗು ಇದೆಯಲ್ಲ, ಅದ್ರ ಬಗ್ಗೆ ನೀವು ಇದು ಕೊಡಬೇಕು, ಗಮನ ಕೊಡಬೇಕು. ಯಾಕೆ ಅಂತಂದರೆ ಯಾಕೆಂದರೆ ಈ ವಯಸ್ಸಲ್ಲಿ ನೀವು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ದೀವಿ, ಆದ್ರೂ ನೀವು ಮಗು ಮಾಡ್ಕೊತೀವಿ ಅಂತ ಹೇಳಿದ್ದೀರಾ, ಆದರೆ ನೀವು ಯಾವುದೇ ಥರದ ಚೆಕಪ್ಪಿಗೂ ಬಂದಿಲ್ಲ, ಸ್ಕ್ಯಾನಿಂಗಿಗೂ ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆರಾಮಾಗಿದ್ದೀರಲ್ವ ಅಂತ ಕೇಳ್ತಾರೆ. ಇಲ್ಲ ಹ್ಞೂ ಡಾಕ್ಟರ್ ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ. ಆವಾಗ ತುಳಸಿ ಮನಸ್ಸಲ್ಲಿ ಅಂದ್ಕೊತಾರೆ, ನನಗೆ ಸ್ವಲ್ಪ ಹೊಟ್ಟೆ ನೋವು ಬರ್ತಾಯಿದೆ ಅಂತೇಳಿ ಡಾಕ್ಟ್ರ್ ಹತ್ರ ಹೇಳಿಬಿಡ್ಲಾ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲ ಹೇಳಿದರೆ ಅವರು ಮಾಧವ್ರಿಗೆ ಹೇಳ್ತಾರೆ, ಇದು ಸುಮ್ಮನೆ ರಿಸ್ಕ್ ಆಗುತ್ತೆ, ಮಾಧವರು ಈಗಲೇ ಕೋರ್ಟು ಕೇಸ್ ಅಂತೇಳಿ ತುಂಬ ಟೆನ್ಷನ್ಲಿದ್ದಾರೆ, ಸಮರ್ಥ ಹೊರಗೆ ಬಂದಮೇಲೆ ಏನೋ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅದಕ್ಕೆ ತುಂಬ ವೀಕ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹೇಳ್ತಾರೆ. ಕೊನೆಗೆ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇದ್ದೀರಾ, ಆಮೇಲೆ ಹಣ್ಣು ಹಾಲು ಕುಡಿತಾ ಇದ್ದಾರೆ ಅಂತ ಕೇಳ್ತಾರೆ. ಹ್ಞೂ ಡಾಕ್ಟ್ರ್ ಎಲ್ಲ ತೊಗೊತಾ ಇದ್ದೀನಿ ಅಂತ ಹೇಳ್ತಾರೆ. ನಿಮ್ಮ ಆರೋಗ್ಯ ಕಡೆ ತುಂಬ ಗಮನ ಹರಿಸ್ಬೇಕು ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಡಾಕ್ಟ್ರು. ಆಗ ಸರಿ ಡಾಕ್ಟ್ರ್ ಅಂತ ಹೇಳ್ತಾರೆ. ಆಮೇಲೆ ಊಟ ಆದಮೇಲೆ ಒಂದು ವಿಟಮಿನ್ ಟ್ಯಾಬ್ಲೆಟ್ಸ್ಗಳು ಬರ್ಕೊಡ್ತೀನಿ, ಅವೆಲ್ಲ ಸರಿಯಾಗಿ ಟೈಮಿಗೆ ತಗೊಳ್ಳಿ ಅಂತ ಹೇಳ್ತಾರೆ. ಸರಿ ಡಾಕ್ಟ್ರ್ ಅಂತ ಹೇಳ್ಬಿಟ್ಟು ತುಳಸಿ ಹೇಳ್ತಾರೆ. ಓಕೆ ಡಾಕ್ಟರ್ ಅಂತ ಹೇಳ್ಬಿಟ್ಟು ಬರ್ತಾಳೆ ತುಳಸಿ ಹೊರಗೆ. ಆಗ ಇಬ್ಬರು ಮಕ್ಕಳಿಗೂ ಹೆಲ್ತ್ ಚೆಕಪ್ ಮಾಡಿಸಿದಾಗ ಎಲ್ಲ ನಾರ್ಮಲ್ ಬಂದಿದೆ ಅಂತ ಹೇಳ್ಬಿಟ್ಟು ಮಾಧವ್ರಿಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಒಳಗೆ ಫೋನ್ ಹಿಡ್ಕೊಂಡು ಬರ್ತಾ ಇರ್ತಾಳೆ. ಆವಾಗ ಫೋನ್ ಮಾಡಬೇಕಾದ್ರೆ ಅಲ್ಲಿ ಶಾರ್ವರಿ ಕಾರ್ ಕಾಣುತ್ತೆ ಗ್ಯಾರೇಜಲ್ಲಿ. ಅದಕ್ಕೆ ಇದು ಶಾರ್ವರಿ ಕಾರ್ ಅಲ್ವಾ, ಏನಾರು ಬಂದಿದ್ದಾಳೆ, ಏನೋ ಫಾಲೋ ಮಾಡ್ತಾ ಇದ್ದಾಳೆ, ಯಾವುದಕ್ಕೂ ನಾನು ಹುಷಾರಾಗಿರಬೇಕು ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಆ ಕಾರ್ ಹತ್ರ ಬರ್ತಾ ಹೋಗ್ತಾಳೆ. ಆವಾಗ ಸುತ್ತಲೂ ನೋಡ್ತಾಳೆ, ಶಾರ್ವರಿ ಇರಲಿಲ್ಲ, ಕಾರ್ ಮಾತ್ರ ಶಾರ್ವರಿ ಐತಲ್ಲ ಅಂತ ಹೇಳ್ಬಿಟ್ಟು ಅನುಮಾನದಿಂದ ಸುತ್ತರಿತಾ ಇರ್ತಾಳೆ ಕಾರ್ನ. ಅಷ್ಟೊತ್ತಿಗೆ ಅಭಿ ಮತ್ತು ಅವಿ ಬಂದುಬಿಟ್ಟು ಅಮ್ಮ ಅಂತ ಕೂಗುತ್ತಾರೆ. ಅಮ್ಮ ಅಂತ ಮಕ್ಕಳು ಕೂಗಿದ ತಕ್ಷಣ ಓಡಿ ಬರ್ತಾಳೆ ತುಳಸಿ ಕಾರ್ ಹತ್ರ ಬಿಟ್ಬಿಟ್ಟು. ಅವಳು ಅನುಮಾನವಾಗಿ ಒಂಥರ ನಿಂತ್ಕೊತಾಳೆ. ಅಮ್ಮ ನಿನ್ನ ಬಗ್ಗೆ ಭಾಳ ಕಂಪ್ಲೇಂಟ್ಸ್ ಹೇಳಿದ್ರು ಡಾಕ್ಟ್ರು, ಸರಿ ಚೆಕಪ್ಪಿಗೆ ಬರ್ತಾ ಇಲ್ವಂತೆ, ಏನಿಲ್ವಂತೆ, ಯಾಕಮ್ಮ ಹಿಂಗೆ ಮಾಡ್ತಾಯಿದ್ದಾರೆ, ತಾತ್ಸಾರ ಮಾಡಬೇಡಿ, ಈ ಥರ ಆರೋಗ್ಯದ ಬಗ್ಗೆ ಬರಬೇಕಲ್ವಾ ಅಂತ ಹೇಳ್ತಾರೆ. ಹ್ಞೂ ಅಂತ ಹೇಳಿ ಸುಮ್ಮನಾಗ್ತಾಳೆ ತುಳಸಿ. ಅವಳಿಗೆ ಬರೀ ಇವಳ್ದಲ್ವ ಶಾರ್ವರಿ ಕಾರಲ್ಲ ಅದೇ ಜ್ಞಾನದಲ್ಲಿ ಇರ್ತಾಳೆ. ಅಷ್ಟೊತ್ತಿಗೆ ಮಾಧವ ಫೋನ್ ಮಾಡಿಬಿಟ್ಟು ಎಲ್ಲಿದ್ದೀರಾ ಅಂತ ಕೇಳ್ತಾನೆ ಅಭಿಗೆ. ಅದಕ್ಕೆ ಇಲ್ಲೇ ಇದೆಯಪ್ಪ, ಅಮ್ಮನೂ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಸರಿ ಇನ್ನೇನು ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದು ಅಲ್ಲೇ ಬರ್ತೀವಪ್ಪ ಅಂತ ಹೇಳ್ಬಿಟ್ಟು ಬಿಡ್ತಾರೆ ಫೋನ್. ಆಗ ತುಳಸಿಗೆ ಸರಿ ಹೋಗೋಣ ಅಮ್ಮ ಅಂತ ಕೇಳ್ತಾರೆ. ಹ್ಞೂ ಸರಿ ಹೋಗೋಣ ಅಂತೇಳಿ ಹೊರಡ್ತಾರೆ ಅಲ್ಲಿಂದ. ತುಳಸಿ ಅಭಿ ಫೋನಲ್ಲಿ ತೋರಿಸಿರ್ತಾನೆ ಫೋಟೋಸ, ಇದೇ ಕಾರು ಪಾಸ್ ಆಗಿರೋದು ಅಂತ ಹೇಳ್ಬಿಟ್ಟು ಅದನ್ನು ನೆನ್ಪು ಮಾಡ್ಕೊತ ನಿಂತ್ಕೊತಾಳೆ ತುಳಸಿ. ಸರಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ ಕಾರಿಂದ. ಮತ್ತೆ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ. ಪೋಸ್ಟ್ ಸ್ಟೇಷನಿಗೆ ಬಂದು ಹೇಗಿದೆಯಾ ಸಮರ್ಥ ಅಂತ ಅಭಿ ಕೇಳ್ತಾನೆ. ಅದಕ್ಕೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ, ಮನೇಲಿ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಸಮರ್ಥ ಕೇಳ್ತಾರೆ. ಅದಕ್ಕೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಏನು ಅಮ್ಮ ಬರಲಿಲ್ವಾ ಅಂತ ಕೇಳ್ತಾನೆ. ಇಲ್ಲ ಅಮ್ಮ ಬಂದಿದ್ದಾರೆ, ಇಲ್ಲೇ ಇದ್ದಾರೆ, ಬರ್ತಾರೆ ಇರು ಅಂತ ಹೇಳ್ಬಿಟ್ಟು ಅಭಿ ಹೇಳ್ತಾನೆ. ಆಗ ಏನೋ ಎಲ್ಲ ಉಪವಾಸ ಎಲ್ಲ ಯಾಕೆ ಹೀಗಿದ್ದೀರಾ, ನಿಮ್ಮ ಮುಖ ಎಲ್ಲ ಒಂಥರ ಆಗಿದೆ, ಊಟ ತಿಂಡಿ ಬಿಟ್ಟು ಏನೋ ಭಾರಿ ಇದು ಮಾಡ್ತಾಯಿದ್ದಾರೆ ಅಂತ, ಯಾಕೆ ಹಂಗೆ ಮಾಡ್ತಿದ್ದೀರಾ, ಚೆನ್ನಾಗಿ ಊಟ ಮಾಡಬೇಕಲ್ವ ಅಂತೇಳಿ ಸಮರ್ಥ ಹೇಳ್ತಾನೆ. ಉಪವಾಸ ಎಲ್ಲ ಮಾಡೋಕೆ ಹೋಗ್ಬೇಡಿ ಅಂತೇಳಿ, ಏನೋ ನಿನಗೋಸ್ಕರ ಏನೋ ಮಾಡಿಲ್ಲ ಕಣೋ, ನಮಗೇನೋ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿತ್ತು, ಅದು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅಭಿ ಹೇಳ್ತಾನೆ. ಅದಕ್ಕೆ ಸಮರ್ಥ ಇಂಥ ಕೊಬ್ಬಿಗೆ ಏನು ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಅಭಿಗೆ ಅಂತಾನೆ ಅಭಿಗೆ. ಅದಕ್ಕೆ ಅಭಿ ಕೊಬ್ಬ ಏನೋ ಕೊಬ್ಬು ಅಂತ ಹೇಳ್ತೀಯ, ಕೊಬ್ಬಲ್ಲ ಇರೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದು ಅಷ್ಟೇ ಅಂತ ಹೇಳಿದ್ರೆ, ಅದಕ್ಕೆ ಕನ್ನಡದಲ್ಲಿ ಕೊಬ್ಬು ಅಂತಲೇ ಕರೆಯೋದು ಅಂತ ಹೇಳ್ತಾನೆ. ಇಂಥ ಕೋಳಿ ಜಗಳ ನೀವಿನ್ನೂ ಬಿಟ್ಟಿಲ್ಲ ಅಲ್ವಾ, ಈ ಒಳಗೆ ಹೊರಗೆ ಇದ್ರುವೆ ಅಂತ ಹೇಳ್ಬಿಟ್ಟು ಅವಿ ಅಂತಾನೆ. ಅದಕ್ಕೇನೆಯ್ಯ ನೀನು ಏನಾರೇ ಒಂದು ಕೇಸ್ ಹಾಕ್ಬಿಟ್ಟು ಒಳಗೆ ಹೋಗು, ಇಬ್ಬರು ಅಲ್ಲೇ ಕೂತ್ಕೊಂಡು ಜಗಳ ಆಡಂತ್ರಿ ಅಂತ ಹೇಳ್ತಾನೆ. ಅದಕ್ಕೆ ಸಮರ್ಥ ನಾನಿಲ್ಲಿ ಒಬ್ಬನೇ ಒಳಗಿರೋದೇ ಸಾಕು, ಇನ್ಯಾರೂ ಬರೋದು ಬೇಡ ಇಲ್ಲಿ ಒಳಗೆ ಅಂತ ಹೇಳ್ತಾನೆ. ಅಯ್ಯೋ ತಮಾಷೆಗಿಳಿದೆ ಅಷ್ಟೇ ಬಿಡಪ್ಪ ಅಂತ ಹೇಳ್ಬಿಟ್ಟು ಅವಿ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ತುಳಸಿ ಬರ್ತಾರೆ.
ಊಟ ತಿನ್ಸೋಕ್ಕೆ ಅಂತ ಹೇಳಿ ತುಳಸಿ ಊಟ ತೆಗಿತಾಳೆ. ಅದಕ್ಕೆ ಅಮ್ಮ ನೀನು ಏನಕ್ಕಮ್ಮ ತರಕ್ಕೆ ಹೋದೆ, ನನಗೆ ಈಗಿನ ಬಂದು ಸಿರಿ ಊಟ ಮಾಡಿಸ್ಬಿಟ್ಟು ಹೋದ್ಲು ಅಂತ ಹೇಳ್ಬಿಟ್ಟು ಸಮರ್ಥ ಹೇಳ್ತಾನೆ. ನೀವೇನು ಮಾತಾಡೋಂಗಿಲ್ಲ, ಇವರು ಮೂವರು ಒಟ್ಟಿಗೆ ಊಟ ಮಾಡಬೇಕಷ್ಟೇ ಅಂತ ಹೇಳ್ಬಿಟ್ಟು ತುಳಸಿ ಹೇಳ್ತಾಳೆ. ಅದಕ್ಕೆ ಅಮ್ಮ ನಾವು ಉಪವಾಸ ಇದೀವಿ ಅಂತ ಗೊತ್ತಲ್ವಾ, ನಾವು ಮಾತ್ರ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅಭಿ ಮತ್ತು ಅಭಿ ಹೇಳ್ತಾರೆ. ಸಮರ್ಥ ಅದಕ್ಕೆ ಹಂಗೆಲ್ಲ ಆಗಲ್ಲ, ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ಸಮರ್ಥನೆ ಹೇಳ್ತಾನೆ. ಅಮ್ಮ ಹಸ್ಕೊಂಡಿದ್ರೆ ಮಕ್ಕಳು ಸುಮ್ಮನೆ ಇರ್ತಾಳೆ, ಬಿಡಲ್ಲ, ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ನೀವು ಯಾಕೆ ಉಪವಾಸ ಇರೋದು, ನನಗೇನಾದ್ರು ಸಾಕ್ಷಿ ಸಿಗಬೇಕು, ನಾನು ಜೈಲಿಂದ ಹೊರಗೆ ಬರಬೇಕು ಅಂತಾನೆ ತಾನೇ ನೀವು ಮಾಡ್ತಾ ಇರೋದು. ಅದು ಆಯ್ತಲ್ಲ, ಸಾಕ್ಷಿ ಸಿಗ್ತಾಯಿತ್ತು, CCTV ಫುಟೇಜ್ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ, ಇನ್ನೇನು ಅದು ಒಂದಿದು ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊತಾರೆ. ಸರಿ ಅಮ್ಮ, ನೀವು ಯಾರು ತಿನ್ನಲ್ಲ ಅಂತಂದ್ರೆ ನಾನು ತಿನ್ನಲ್ಲ ಅಂತೇಳಿ ತುಳಸಿ ಇದು ಮಾಡ್ತಾರೆ. ಅದಕ್ಕೆ ಅಮ್ಮ ನೀ ತಿನ್ನಲ್ಲ ಅಂತಂದು ನಾವು ಬಿಡಲ್ಲಮ್ಮ, ತಿಂತೀವಿ ಅಂತ ಹೇಳ್ಬಿಟ್ಟು ಮೂವರು ತಿಂತಾರೆ. ನಾನು ತಿಲ್ಲ ಅನ್ನೋದಕ್ಕೆ ತಿಂತೀನಿ ಅಂತ ಹೇಳಿ ತಿನ್ನಕಸ್ತಾರೆ ಅವ್ರು ಮೂವರೂ. ಅಮ್ಮ ನೀವು ಹಸ್ಕೊಂಡಿರ್ಬಾರ್ದಮ್ಮ, ಈ ಸಿಚುವೇಶನಲ್ಲಿ ನಮ್ಮ ಕಡೆಯಿಂದ ನೀವು ಹಸ್ಕೊಂಡು ಇರೋದು ಬೇಡ, ನಾವು ತಿಂತೀವಿ, ಅಮ್ಮ ಹೇಳಿದ್ಮ ಮುಗಿತು ಅಂದ್ಬಿಟ್ಟು ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ತುಳಸಿ ಹೇಳ್ತಾರೆ, ನೀವು ಕೋರ್ಟು ಕೇಸ್ ಅಂತ ಓಡಾಡ್ತಾ ಇದ್ದೀರಾ, ತಲೆ ಸುತ್ತಿದ್ರೆ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಂತಾಳೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರೆ ತಿನ್ನಿಸ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಹೊಟ್ಟೆನೂ ಸ್ಟಾರ್ಟ್ ಆಗುತ್ತೆ ತುಳಸಿಗೆ. ಆದರೆ ಅವ್ರು ಇದ್ರಿಗೆ ತೋರಿಸ್ಕೊಳ್ಳಲ್ಲ. ಅವಳು ಫಸ್ಟು ಸಮರ್ಥ ಬಿಡುಗಡೆ ಆದ ತಕ್ಷಣ ಡಾಕ್ಟ್ರ್ ಹತ್ರ ಹೇಳ್ಬಿಟ್ಟು ಫಸ್ಟ್ ಇದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು, ಏನಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಅಂತ ಮನಸ್ಸಲ್ಲಿ ಅನ್ಕೊತಾಳೆ. ಇವತ್ತು ಅಲ್ಲಿ ಸೀನ್ ಮುಗಿಯುತ್ತೆ. ಇಲ್ಲಿ ಮತ್ತೆ ಮನೆಗೆ ಬರ್ತಾಳೆ. ಕಾರ್ ಬಗ್ಗೆನೇ ಮನೇಲಿ ತುಳಸಿ ಯೋಚನೆ ಮಾಡ್ತಾ ಇರ್ತಾಳೆ. ಅದು ಶಾರ್ವರಿ ಕಾರಯ್ಯ, ಅದು ನಂಬರ್ ಪ್ಲೇಟ್ ಮಾತ್ರ ಚೇಂಜ್ ಆಗಿದೆ, ಇದನ್ನು ಫಸ್ಟು ಮಾವಂಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ದತ್ತವ್ರಿಗೆ ಫೋನ್ ಮಾಡ್ತಾಳೆ. ದತ್ತವ್ರಿಗೆ ಫೋನ್ ಮಾಡಿಬಿಟ್ಟು ಮಾವ ಈ ಥರ ಆಯಿತು, ಹಿಂಗೆ ಕಾರ್ ನೋಡಿದೆ, ಹಾಸ್ಪಿಟ್ಲಿಗೆ ಹೋದಾಗ ಅಂತೆಲ್ಲ ಹೇಳ್ತಾಳೆ. ಹೌದಲ್ವಾ, ಹೌದಾ, ಹಂಗಾದರೆ ಅದು ಶಾರ್ವರಿ ಕಾರೇನಾ, ಹಂಗಾದರೆ ಅವತ್ತು ಮದುವೆ ನೈಟು ಅವಳು ಶಾರ್ವರಿ ಮನೆಯಲ್ಲೇ ಇದ್ಲ ಅಂತ ಕೇಳ್ತಾಳೆ. ಹ್ಞೂ ಮಾವ, ನೈಟೆಲ್ಲ ಮನೆಗೆ ಇದ್ಲು ಅವಳು ಅಂತ ಹೇಳ್ತಾಳೆ. ಅದಕ್ಕೆ ನಾವು ತಾವರೆಕೆರೆ ಹೋಗಿದ್ದು ವಿಷಯನ ಗೊತ್ತಾಗ್ಬಿಟ್ಟು ಅವಳು ಏನಾದ್ರು ವಿಷಯ ತಿಳ್ಕೊಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿರ್ಬೋದು ಅಂತ ಹೇಳ್ಬಿಟ್ಟು ದತ್ತ ಹೇಳ್ತಾರೆ. ಅದಕ್ಕೆ ಇಲ್ಲ ಮಾವ, ನನಗೆ ಬಿಟ್ಬಿಟ್ಟು ನೀವು ತಾವರೆಕೆರೆ ಹೋಗ್ತಾರೋದು ಇನ್ನು ಯಾರಿಗೂ ಗೊತ್ತಿಲ್ಲ ಅಲ್ಲ ವಿಷಯ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ತುಳಸಿ. ಅದಕ್ಕೆ ಇಲ್ಲ, ಗೊತ್ತಾಗಿರ್ಬೋದಲ್ವ, ಗೊತ್ತಾಗ್ಬಿಟ್ಟೆ ಬಂದಿರ್ಬೋದು ಅವಳು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ನಾವು ಅನುಮಾನ ಪಡೋಕ್ಕಾಗಲ್ಲ, ಯಾವುದಕ್ಕೂ ಒಂದ್ಸತಿ ಆ ಕಾರ್ ನೋಡೋಣ ಬಾ ಅಂತ ಹೇಳ್ಬಿಟ್ಟು ತುಳಸಿಗೂ ಹೇಳ್ತಾನೆ. ಸರಿ ಮಾವನ ಆ ಕಾರಲ್ಲಿ ಐತಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ, ಬನ್ನಿ ಅಂತ ಅವ್ರಿಗೆ ಹೇಳ್ತಾರೆ. ಇವಳು ಆ ರಾಕ್ಷಸಿ ವಿಷಯನೇ ನಾವು ಮರ್ತ್ಬಿಟ್ಟಿದ್ದೇವಲ್ಲ, ಅವಳೇ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಅನುಮಾನಪಟ್ಟು ಆ ಕಾರ್ ಹತ್ರ ಹೋಗಿ ಇಬ್ಬರು ರೆಡಿ ಆಗ್ತಾರೆ, ತುಳಸಿ ಮತ್ತು ದತ್ತ. ಸರಿ ಮಾವ, ನಾನು ಫೋನ್ ಬಿಟ್ಟು ಈಗ ಬರ್ತೀನಿ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾಳೆ. ತುಳಸಿ ಮನೆಯಿಂದ ಹೊರಡೋಕ್ಕೆ ಸ್ಟಾರ್ಟ್ ಆಗ್ತಾಳೆ. ಆವಾಗ ಅಲ್ಲಿ ಅದರ ಎದುರಿಗೆ ಮಹೇಶ್ ಬರ್ತಾರೆ. ಮಹೇಶ್ ಅವರೇ ಎಲ್ಲಿಗೆ ಹೊರಟಿದ್ದೀರಾ ಅದಕ್ಕೆ ಅಂತ ಕೇಳ್ತಾನೆ. ಏನೋ ಅರ್ಜೆಂಟ್ ಕೆಲಸ ಇದೆ ಮಹೇಶ್ ಅವರೇ, ನಿಮ್ಮ ಬಂದಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಏನು ಅರ್ಜೆಂಟ್ ಕೆಲಸ ಇದ್ದರೂ ನನಗೆ ಹೇಳಿ ಅದಕ್ಕೆ, ನಾನು ಮಾಡ್ತೀನಿ, ನೀವು ಹೋಗೋದೇನು ಬೇಡ, ನೀವು ರೆಸ್ಟ್ ಮಾಡಿ ಸ್ವಲ್ಪ, ನೀವು ಓಡಾಡೋದು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಮಹೇಶ್ ಹೇಳ್ತಾನೆ. ಇಲ್ಲ, ಆ ಜಾಗ ನನಗಷ್ಟೇ ಗೊತ್ತಿರೋದು, ನಾನೇ ಹೋಗ್ಬೇಕು ಮಹೇಶ್ ಅವರೇ, ನೀವು ಆರಾಮ ಮನೆಗಿರಿ ಅಂತ ಹೇಳಿ. ಜಾಗನ ಯಾವ ಜಾಗ ಅದಕ್ಕೆ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಈ ಥರ ಶಾರ್ವರಿ ಕಾರ್ ಕಾಣ್ತು, ಈ ಥರ ನಂಬರ್ ಪ್ಲೇಟ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ ತುಳಸಿ. ಆಗ ಹೌದಾ, ನಿಜವಾಗ್ಲೂ ಅದು ಶಾರ್ವರಿ ಕಾರೇನಾ ಅಂತ ಹೇಳ್ತಾನೆ. ಅದಕ್ಕೆ ಹ್ಞೂ ಅನಿಸುತ್ತೆ, ನೋಡಬೇಕು, ಹೋಗಿರ್ತೀನಿ, ನಾನು ಮಾವ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಬರ್ತೀನಿ ಅದಕ್ಕೆ ಅಂತ ಹೇಳ್ತಾನೆ ಮಹೇಶ್. ಅದಕ್ಕೆ ಬೇಡ ಮಹೇಶ್ ಅವರೇ, ಏನಕ್ಕೆ ಅಂತಂದು ನಾನು ಮಾವ ಹೋಗ್ತಾ ಇದ್ದೀವಿ, ನೀವು ಯಾವುದಕ್ಕೂ ಶಾರ್ವರಿ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತ ಹೇಳ್ತಾನೆ. ಅದಕ್ಕೆ ಮಹೇಶ್, ಅಯ್ಯೋ ಆ ಕಾರ್ ಏನಾದ್ರು ಸಿಕ್ಬಿಟ್ರೆ ಇಲ್ಲಿ ಇಡೀ ಎಲ್ಲ ವಿಷಯಗಳಿಗೂ ಈಗ ಒಂದು ಇದು ಸಿಕ್ಕಂಗಾಗುತ್ತೆ, ಕ್ಲಿಯರಿಟಿ ಸಿಕ್ಕಂಗಾಗುತ್ತೆ, ಎಲ್ಲರಿಗೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಹೇಶ್ ಹೇಳ್ತಾನೆ. ಸರಿ ಅದಕ್ಕೆ ನಾನು ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ತುಳಸಿ ಮಹೇಶ್ ಅವ್ರಿಗೆ ಹೇಳಿ ಹೋಗ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ, ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.